ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ನೋಡೋಣ. ಮಾರ್ನಿಂಗ್ ನೆನ್ನೆ ನೈಟೇ ನಾನು ಈ ಒಂದು ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕಿದ್ದೆ. ಮಾರ್ನಿಂಗ್ ಟಿಫನ್ಗೆ ನಾನು ಟೊಮೆಟೊ ಗೊಜ್ಜು ಹಾಗೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಟೀ ಕೂಡ ಇಟ್ಟಿದ್ದೆ. ಟೊಮೆಟೊ ಗೊಜ್ಜು ಮಾಡಿ ಚಪಾತಿ ಮಾಡಬೇಕು ಖುಷಿ ಬಾಕ್ಸ್ಗೆ. ಅದನ್ನೆಲ್ಲ ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾದಿತ್ತು. ಅದಕ್ಕೆ ಇಲ್ಲಿ ನಾನು ಟೊಮೆಟೊ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಟೊಮೊಟೊ ಗೊಜ್ಜು ಆಗಿತ್ತು. ಹಾಗೆ ಚಪಾತಿ ಕೂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಚಪಾತಿ ಕೂಡ ಚಪಾತಿ ಕೂಡ ಹೆಂಚು ಮೇಲೆ ಚಪಾತಿ ಮಾಡ್ಕೊತಿದ್ದೆ. ಚಪಾತಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ಸ್ವಲ್ಪ ಹಿಟ್ಟು ಕಲಸಿದ್ದಿತ್ತು. ಖುಷಿ ಬಾಕ್ಸ್ಗಾಗೋಷ್ಟು ಮಾತ್ರ ಇತ್ತು. ಅವನಿಗೆ ಚಪಾತಿ ಮಾಡಿ ಕಳಿಸೋಣ ಅಂತ ಹೇಳಿ ಅವನಿಗೆ ಚಪಾತಿ ಮಾಡ್ತಿದ್ದೆ.
ಚಪಾತಿ ಮಾಡಿದ್ದಾಯಿತು. ಸೊ ನೋಡ್ತಿರ್ಬೋದು ಟೊಮೆಟೊ ಗೊಜ್ಜು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗೆ ಫ್ರೆಶ್ ಆಗಿ ನಾನು ಕೂಡ ಸ್ನಾನ ಮುಗಿಸಿ ನೋಡಿದ್ರೆ ಇನ್ನೂ ಚಿಟ್ಟಿ ಮಲಗಿದ್ದಾನೆ, ಅವನು ಇನ್ನೂ ಎದ್ದೇ ಇಲ್ಲ. ಸೊ ಅಷ್ಟರೊಳಗಡೆ ಸ್ನಾನ ಮುಗಿಸಿ ಪೂಜೆ ಮಾಡೋಣ ಅಂತ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಬಂದೆ. ಸೊ ಹಾಗೆ ಸ್ನಾನ ಮಾಡಿ ಪೂಜೆ ಮುಗಿಸಿ ಸೊ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ನಾವು ಸ್ಟಾರ್ಟ್ ಆದ್ವಿ. ಸೊ ಹೋಗಬೇಕಾದ್ರೆ ನಮ್ಮ ಖುಷಿ ಕಾರಲ್ಲಿ ಸುಮ್ಮನೆ ಇರಲಿಲ್ಲ, ತುಂಬಾ ತೀಟ ಮಾಡ್ತಿದ್ದ. ಸೊ ಅದನ್ನು ಕೂಡ ಒಂದು ಕ್ಲಿಪ್ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ತುಂಬಾ ತೀಟೆ ಮಾಡ್ತಿದ್ದ, ಎಲ್ಲದನ್ನು ಕೀಳ್ತಿದ್ದ. ಅವನನ್ನು ಕಾರಲ್ಲಾಗಲಿ ಬೈಕಲ್ಲಾಗಲಿ ಹಿಡಿಯೋದು ತುಂಬಾ ಕಷ್ಟ. ಸೊ ಸಖತ್ತು ತೀಟೆ ಮಾಡ್ತಿದ್ದ. ಸೊ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ದೊಡ್ಡಮ್ಮ ಅವ್ರ ಮನೆ ಅಲ್ಲೇ ಇದ್ದಿದ್ದರಿಂದ ಅವರನ್ನು ನೋಡ್ಕೊಂಬರೋಣ ಅಂತ ಹೇಳಿ ಅವ್ರ ಮನೆಗೂ ಕೂಡ ಹೋದೆ. ದೊಡ್ಡಮ್ಮ ಅಂದರೆ ಅಮ್ಮ ಅವ್ರ ಅಕ್ಕ. ಸೊ ಅವ್ರ ಮನೆ ಹತ್ರ ಹೋಗಿ ನಮ್ಮ ಅಣ್ಣ ಮತ್ತು ದೊಡ್ಡಮ್ಮ ಇದ್ದರು. ಅವರು ಕೂಡ ಖುಷಿಯನ್ನು ಸ್ವಲ್ಪ ಹೊತ್ತು ಎತ್ಕೊಂಡು ಮುದ್ದಾಡ್ತಿದ್ರು, ನೋಡ್ತಿರ್ಬೋದು ನೀವೇ. ಅವ್ನು ಕರ್ಕೊಂಡು ಹೋಗೋದಕ್ಕೆ ತುಂಬಾ ಖುಷಿ ಪಟ್ಟರು ಅವರು. ಸೊ ತುಂಬ ದಿನ ಆದಮೇಲೆ ಬಂದಿದ್ದೀರಾ ಅಂತ ಹೇಳಿ. ಸೊ ನೋಡಿ, ನಾನು ಕೂಡ ಅವನ್ನ ಆಟ ಆಡಿಸ್ತಿದ್ದೀನಿ. ಫಿಶ್ ಹತ್ರ ಮುಟ್ಟಿದರೆ ಅವನು ತುಂಬ ಎಂಜಾಯ್ ಮಾಡ್ತಿದ್ದ, ಅದನ್ನು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಸರಿ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೊ ಅಲ್ಲಿಂದ ಹೊರಡೋಣ, ಖುಷಿ ಬಂದಿರ್ತಾನೆ ಅಂತ ಹೇಳಿ. ಸೊ ದೊಡ್ಡಮ್ಮ ಅರಿಶಿನ ಕುಂಕುಮ ಕೊಟ್ಟರು. ಸೊ ಅದನ್ನು ತೊಗೊಂಡು ನಾವು ಅಲ್ಲಿಂದ ಊರಿಗೆ ಸ್ಟಾರ್ಟ್ ಆದ್ವಿ. ಸೊ ನೋಡಿ, ಖುಷಿ ಬರಲೇ ಇಲ್ಲ, ಅವ್ನಿಗೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಬರಲೇ ಇಲ್ಲ. ಹಾಗೆ ನಮ್ಮ ದೊಡ್ಡಮ್ಮ ಅವರು ಕೂಡ ಮನೆಯಲ್ಲೆಲ್ಲ ತುಂಬಾ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದಾರೆ. ಅವರು ಅಮ್ಮನ ಥರನೇ ಮನೆ ಹತ್ರ ಎಲ್ಲ ಪ್ಲ್ಯಾಂಟ್ಸ್ ಹಾಕೋದು ತುಂಬಾ ಇಷ್ಟ. ನೋಡಿ ಎಷ್ಟು ನೀಟಾಗೆಲ್ಲ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದಾರೆ. ಸೊ ಮನೆಗೆ ರಿಟರ್ನ್ ಬಂದಮೇಲೆ ಒಂದು ಸ್ವಲ್ಪ ವಾಶ್ ಮಾಡಿರುವಂತಹ ಬಟ್ಟೆ ಎಲ್ಲ ಇತ್ತು. ಸೊ ಅದನ್ನೆಲ್ಲನೂ ಒಣಗಕ್ಕೆ ಹಾಕಬೇಕಿತ್ತು. ಸೊ ಅದನ್ನೆಲ್ಲ ಬೇಗ ಒಣಗಕ್ಕೆ ಹಾಕಿ ಸೊ ಖುಷಿನೂ ಸ್ಕೂಲಿಂದ ಬಂದಿದ್ದ. ಸೊ ಅವನು ಕೂಡ ಆಟ ಆಡ್ತಿದ್ದ. ಸೊ ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿ ಹೋಯಿತು ನನಗೆ. ಸೊ ಯಾರ್ಯಾರಿಗೆ ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನನಗಂತೂ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ಳೋ ಅಂಥದ್ದೇನು ಒಳ್ಳೆಯ ಥಿಂಗ್ಸ್ ಅಂತೇನಾಗಿಲ್ಲ, ಬಟ್ ಖುಷಿಯಿಂದ ಇತ್ತು. ಸೊ ಅದಕ್ಕೋಸ್ಕರ ಯಾರ್ಯಾರಿಗೆ ಯಾವ್ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ಇನ್ನೂ ಒಂದಷ್ಟು ಬಟ್ಟೆ ಇದೆ ಮಿಷಿನ್ಗೆ ಹಾಕೋದು. ಸೊ ಅದನ್ನು ಆದಷ್ಟು ನಾಳೆಲ್ಲ ಮುಗಿಸ್ಕೊಳ್ಬೇಕು. ಸೊ ಇವತ್ತು ಎಷ್ಟಾಗಿದೆಯೋ ಅಷ್ಟು ಹಾಕಿದ್ದೀನಿ. ಇನ್ ಕೇಸ್ ಫಂಕ್ಷನ್ಗೆ ಹೋಗಿಲ್ಲ ಅಂದರೆ ಎಲ್ಲನೂ ಮುಗಿಸ್ತಿದ್ದೆ. ಸೊ ಮೊನ್ನೆ ಬಟ್ಟೆ ಎಲ್ಲ ಹಾರಿದ್ದು ನಾನು ಇನ್ನೂ ಅದನ್ನು ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ. ಸೊ ಅದನ್ನು ಕೂಡ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಹುಡುಗರಿಬ್ಬರು ಟಿ ವಿ ನೋಡ್ತಿದ್ರು. ಸೊ ಆಗ ಒಬ್ಬಳೇ ಬಂದು ಕ್ಲೀನಾಗೆಲ್ಲ ಫೋಲ್ಡ್ ಮಾಡಿ ಇಟ್ಕೊತಿದ್ದೆ.
ಫೋಲ್ಡ್ ಮಾಡಿರೋ ಬಟ್ಟೆ ಎಲ್ಲನೂ ಕೂಡ ರೆಡಿ ಸೊ ಎಲ್ಲ ಮುಚ್ಕೊಂಡು ಬರೋಷ್ಟ್ರೊಳಗಡೆ ಸೊ ದೊಡ್ಡಮ್ಮ ಕೊಟ್ಟಿದ್ದು ಹೂ ಕೂಡ ಸ್ವಲ್ಪ ಇತ್ತು. ಅವಳದು ತುಂಬಾ ಗಿಡ ಇದೆ, ಸೊ ಹೂ ಕೊಟ್ಟಿದ್ದರು. ಸೊ ನಾಳೆ ಗುರುವಾರ ಆಗಿರೋದ್ರಿಂದ ರಾಯರ ದಿನ ಆಗಿರೋದ್ರಿಂದ ಸೊ ಪೂಜೆ ಮಾಡೋಣ ಅಂತ ಹೂ ಕಟ್ತಿದ್ದೆ. ನನ್ನ ಮಗ ಹೂ ಕಟ್ಟೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಹಿಂಗೋಗಿ ಹಂಗೆ ಬಂದೆಲ್ಲ ಹೂ ಕೀಳ್ತಿದ್ದ. ಸೊ ಬಿಡು ಅಂತ ಹೇಳಿದ್ರು ಕೂಡ ಬಿಡ್ತಿರ್ಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಅವನ್ನ ಸ್ವಲ್ಪ ಹೊತ್ತು ಇಟ್ಕೊಂಡ್ರು. ಸೊ ಆಗ ಹೂ ಕಟ್ಕೊತಿದ್ದೆ. ಸೊ ಹಾಗೆ ಹೂ ಕಟ್ಕೊಂಡು ಅವನನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ನೀವೇ ನೋಡ್ತಿರ್ಬೋದು ಯಾವ ಥರ ಎಷ್ಟು ತೀಟೆ ಮಾಡ್ತಿದ್ದಾನೆ ಅಂತ. ಯಾವ ಕೆಲಸ ಕೂಡ ಅವನು ಎದ್ದಿದ್ರೆ ಯಾವ ಕೆಲಸ ಕೂಡ ಫಿನಿಷ್ ಆಗೋದೇ ಇಲ್ಲ. ಸೊ ಎಷ್ಟು ಮರೆಸ್ಬೇಕು ಅಂದ್ಕೊಂಡ್ರು ಕೂಡ ಅವ್ನು ಮರೆಯೋದಿಲ್ಲ. ಸೊ ಹಾಗೆ ಹೂವೆಲ್ಲ ಕಟ್ಟಿದ್ದಾಯಿತು. ಹಾಗೆ ಮ್ಯಾಂಗೋ ಕೂಡ ಊರಿಂದ ಬಂದಿದ್ದ ನನ್ನ ತಮ್ಮ ಅವ್ನು ಮ್ಯಾಂಗೋ ತಂದಿದ್ದ. ಆ್ಯಕ್ಚುಲಿ ಮ್ಯಾಂಗೋ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸಖತ್ತಾಗಿರುತ್ತೆ. ಸೊ ಮ್ಯಾಂಗೋ ಹಣ್ಣಾಗಿತ್ತಲ್ವ, ಸೊ ಅದನ್ನು ಕೊಯ್ದು ಮನೇಲಿ ಎಲ್ಲ ಕೊಡೋಣ ಅಂತ ಹೇಳಿ ಮ್ಯಾಂಗೋನ ಕೊಯ್ದಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಕಲರ್ ನೋಡಿ ಎಷ್ಟು ಹೆಂಗಿದೆ ಅಂತ. ಸೊ ನಾನು ಮ್ಯಾಂಗೋನ ಕೊಯ್ಕೊಂಡು ಹೋಗೋಷ್ಟ್ರೊಳಗಡೆ ಖುಷಿ ಮಲಗಿದ್ದ. ಸೊ ಸರಿ ಅವನಿಗೆ ಮಾರ್ನಿಂಗ್ ಲಂಚಿಗೆ ಪ್ಯಾಕ್ ಮಾಡೋಣ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಮಾತ್ರ ತಿಂದ್ವಿ. ತುಂಬ ಅಂದರೆ ತುಂಬಾ ಸ್ವೀಟ್ ಇತ್ತು, ಹೆವಿ ಇತ್ತು. ಸೊ ಆಸಮ್ ಅಂತಲೇ ಹೇಳ್ಬೋದು. ಸೊ ನನಗದು ನೋಡ್ತಾನೆ ಫುಲ್ ಖುಷಿ ಆಗೋಯಿತು. ಎಷ್ಟು ದಿನ ಆಗಿತ್ತು ತಿಂದು ಅನ್ನೋ ಥರ ಎಕ್ಸೈಟ್ ಆಗಿದ್ದೆ. ಸಖತ್ ಅನ್ನಿಸ್ತು. ಸೊ ಯಾರ್ಯಾರು ಈ ವರ್ಷ ಮಾವಿನಕಾಯಿ ಇನ್ನೂ ತಿಂದಿಲ್ಲ, ಯಾರ್ಯಾರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವೇ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ನೋಡ್ತಿದ್ರೇ ಸಖತ್ ಖುಷಿ ಅನ್ನಿಸ್ತಿದೆ. ಆಮೇಲೆ ಯಾವಾಗ ತಿಂತೀನೋ ಅಂತ ಬೇರೆ ಅನ್ನಿಸ್ತಿತ್ತು. ಸೊ ಖುಷಿ ಅನ್ನಿಸ್ತು. ಸೊ ಓಕೆ ಅದನ್ನೆಲ್ಲ ತಿಂದ್ಬಿಟ್ಟು ಬಂದು ಸೊ ಮಲಗಬೇಕಿತ್ತು. ಸೊ ಆ್ಯಸ್ ಯೂಶ್ವಲ್ ಬಾದಾಮ್ ನೆನೆ ಹಾಕಬೇಕಿತ್ತು. ಸೊ ಅದನ್ನು ಕೂಡ ನೆನೆ ಹಾಕ್ಬಿಟ್ಟು ಹೋಗಿ ಮಲಗೋಣ ಅಂತ ಹೇಳಿ ಬಾದಾಮ್ ಕೂಡ ನೆನೆ ಹಾಕಿದೆ. ಸೊ ಯಾರ್ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಂಗೆ ಸಪೋರ್ಟ್ ಮಾಡ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ 100 ಸಬ್ಸ್ಕ್ರೈಬರ್ ಆಗ್ತಾ ಬಂದಿದ್ದಾರೆ. ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಈ ಕ್ಲಿಪ್ ಲಾಸ್ಟ್ನಲ್ಲಿ ಬಂದುಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಸೊ ನನ್ನ ದೊಡ್ಡ ಮಗ ಸ್ಕೂಲಿಂದ ಬಂದಮೇಲೆ ಇಬ್ಬರು ಕೂಡ ಕಾರಲ್ಲಿ ಆಟ ಆಡಿದರು. ನಾನು ಬಟ್ಟೆ ಎಲ್ಲ ಒಣಗಿಸ್ಬೇಕಿದ್ರೆ ಸೊ ನಾನು ಹಂಗೆ ನಿಮ್ಗೆ ಮೆನ್ಷನ್ ಮಾಡಿದ್ದೆ ನನ್ನ ಮಕ್ಕಳು ಕಾರಲ್ಲಿ ಆಟ ಆಡ್ತಿದ್ದಾರೆ ಅಂತ. ಸೊ ಇದನ್ನೇ ಅವ್ರು ಆಟ ಆಡ್ತಾಯಿದ್ರು. ತುಂಬ ದಿನ ಆದಮೇಲೆ ಕಾರಿಗೆ ಚಾರ್ಜ್ ವೈರ್ ತಂದಮೇಲೆ ಚಾರ್ಜ್ ಹಾಕ್ಕೊಂಡು ಆಟ ಆಡ್ತಿದ್ದಾರೆ. 1 ತಿಂಗಳು ಫುಲ್ಲು ಸೈಡಾಗಿ ನಿಲ್ಲಿಸಿದ್ರು. ಸೊ ಈಗ ಚಾರ್ಜಿಂಗ್ ತಂದಮೇಲೆ ಆಟ ಆಡ್ತಿದ್ದಾರೆ. ನನ್ನ ಚಿಕ್ಕ ಮಗ ನೋಡಿ ಹೆಂಗೆ ನೋಡ್ತಿದ್ದಾನೆ. ಅವನ ಪಾಡಕ್ಕೆ ಅವ್ನ ಲೋಕದಲ್ಲಿ ಅವನು ಇರ್ತಾನೆ ಯಾವಾಗ ನೋಡಿದ್ರು. ಸೊ ಹಾಗೆ ಇಲ್ಲಿ ಯಾವುದೋ ಸಾಂಗ್ ಹಾಕಿದ್ರು ಅಂತ ನನ್ನ ಚಿಕ್ಕ ಮಗ ಈಗೀಗ ಪುಟ್ಟ ಹೆಜ್ಜೆನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ನೋಡೋಕ್ಕೆ ಖುಷಿ ಆಗ್ತಿತ್ತು, ನೀವೇ ನೋಡ್ತಿರ್ಬೋದು.